ಫ್ರೆಂಡ್ಸ್, ಇವತ್ತು ಭಾನುವಾರ ಆಗಿದ್ದರಿಂದ ಬೆಳಗ್ಗೆ ಎದ್ದು ನೋಡಿದರೆ OBLF ತಂಡ ನಮ್ಮ ಮನೆ ಹತ್ರ ಬಂದಿದ್ದರು. ಅವರು ಯಾಕೆ ಬಂದಿದ್ದರು ಎಂದು ತಿಳಿದುಕೊಳ್ಳೋಣ ಬನ್ನಿ. ಅದೇನಪ್ಪ ಅಂದರೆ ಈ ದಿನ ನಮ್ಮ ಗ್ರಾಮದಲ್ಲಿ OBLF ತಂಡದಿಂದ BP ಮತ್ತು ಶುಗರ್ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರ ಬಗ್ಗೆ ನಮ್ಮ ಗ್ರಾಮದ ಗ್ರಾಮಸ್ಥರು ಅನಿಸಿಕೆ ಏನೆಂದು ಹೇಳುತ್ತಾರೆ, ಕೇಳೋಣ ಬನ್ನಿ. ನಮ್ಮ ಯಜಮಾನ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, BP ಶುಗರು ಎಲ್ಲ ಇತ್ತು. ಇವ್ರು ಬಂದಾಗಿಂದ ಸ್ವಲ್ಪ ಅನುಕೂಲ ಆಯಿತು. ಆನೆಕಲ್ಗೆ ಅಲ್ಲಿ ಹೋಗ್ಬೇಕಾಗಿತ್ತು, ಬಂದು ಇಲ್ಲೇ ಎಲ್ಲ ಮಾಡ್ತಾರೆ. ಕಿವಿ ಕೇಳಿಸ್ತಾ ಇರಲಿಲ್ಲ, ಮಿಷಿನ್ ಎಲ್ಲ ಕೊಟ್ಟವ್ರೆ. ನಮಗೂ BP ಶುಗರು ಎಲ್ಲ ಇದು ಮಾಡ್ತಾರೆ. ನಮಗೂ ಒಂದು ಸ್ವಲ್ಪ ನಾವು ಕೂಲಿ ಕೆಲಸಕ್ಕೆಲ್ಲ ಹೋಗ್ತೀವಿ, ಇಲ್ಲೇ ಬಂದು ಮಾಡ್ತಾರಲ್ವ, ಅದಕ್ಕೆ నಮಗೆ ತುಂಬ అನುకూల ఆయితు. చాలా అనుకోమప్ప శశికళ వచ్చి మేము టైంకిను ఈ టైంకి వస్తాం. మేము భోజనం తినదండ, నీళ్ళు తాగదండ, ఉపాసం ఉండండ. మేము వచ్చి పొద్దున్న చెక్ చేస్తాము, మాకు చెక్ చేస్తాము అని అంతా చెప్పిసిపోయి మేము వెయిట్ చేసుకుంటే మాకు టైం సరిగా వచ్చి BP షుగర్ అంతా ఇంటితోనే చెక్ చేసి మాకేమేమి సౌలభ్యం కావాలన్నా హాస్పిటల్ వ్యవహారం తక్కువ చేసుకొని మేము మానే కలుపుకోవాల్సి ఉండే పోయలేదు. బస్సులు పోవాల్సి ఉండే, గాడీలు ఉండేవాళ్ళు కాదు, మేము పేదోళ్ళు. మాకు చాలా అనుకూలమైంది అప్పి వీళ్ళ నుంచి మాకు. పర్వాలేదప్ప, వాళ్ళని ఇంకా మాకు యూజ్ అయ్యింది. ఏమైనా ప్రాబ్లం ఉంటే మేము పోయి చూపించుకుంటాము, ట్యాబ్లెట్లు అంతా ఇస్తారు. పర్వాలేదు, యూజ్ ఉంది మాకు. ನನ್ನ ಏಜ್ ಬಂದು 82 ವರ್ಷ. ಇಲ್ಲಿ ನಮ್ಮೂರಿಗೆ OBLF ಅನ್ನೋರು ಒಂದೂವರೆ ತಿಂಗಳಿಗೆ ಒಂದೊಂದು ಸಲ ಬಂದು ಬಡಬಗ್ಗರಿಗೆಲ್ಲ ಉಚಿತವಾಗಿ ಬ್ಲಡ್ ಟೆಸ್ಟು, ಆಮೇಲೆ BP ಶುಗರು ಇವೆಲ್ಲ ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಸಲಹೆಗಳನ್ನು ಕೊಟ್ಟು ಔಷಧಿನ ಫ್ರೀಯಾಗಿ ಕೊಡ್ತಾರೆ. ಇದರಿಂದ ನಮ್ಮೂರಿಗೆ ಎಷ್ಟೋ ಅನುಕೂಲ ಆಗಿದೆ, ಬಡಬಗ್ಗರಿಗೆ ಎಷ್ಟೋ ಅನುಕೂಲ ಆಗಿದೆ. ಹೋಗಿ ಆನೇಕಲ್ನಲ್ಲಿ ಹೋಗಿ ಬರೋದಕ್ಕೆ ಆಗದಿರೋರು ಎಷ್ಟೋ ಜನ ಇದ್ದಾರೆ, ಮುದುಕರಿದ್ದಾರೆ, ಓಲ್ಡೇಜು, ಇವರೆಲ್ಲರಿಗೂ ಅನುಕೂಲ. ಜೊತೆಗೆ ಫ್ರೀಯಾಗಿ ಕೊಡೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ವಿಲೇಜೆಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೂ ಇವರು ಕ್ಯಾಂಪ್ ಹಾಕಿ ಆವಾಗ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಭಾಳ ಅನುಕೂಲ ಆಗಿದೆ. ಅಲ್ಲಿ ನಮಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಈ ಥರ ಪ್ರೋಟೀನ್ ಬಗ್ಗೆ ಮತ್ತು ಕಾರ್ಬೋಹೈಡ್ರೇಟ್ ಈ ಥರ ಎಲ್ಲ ಹೇಳ್ಕೊಡ್ತಿದ್ದಾರೆ. ನಮ್ಗೆ ತುಂಬ ಯೂಸ್ ಆಗ್ತಿದೆ. ವರ್ಕ್ ಮಾಡ್ತಾ ಇದ್ದೀನಿ ವನಕನಹಳ್ಳಿಲಿ. ನನಗೆ ಹ್ಯಾಪಿ ಇದೆ ಈ ಒಂದು ವರ್ಕ್ ಮಾಡ್ತಾ ಇರೋದು, ಮತ್ತು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದ್ರಿಂದ, ಮತ್ತು ಜನಗಳ ಜೊತೆ ಮಿಂಗಲ್ ಆಗೋದು ತುಂಬ ಇಂಟ್ರೆಸ್ಟಿಂದ ಈ ವರ್ಕ್ನ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದೇ ತರಹದ ಹೆಚ್ಚಿನ ಕಂಟೆಂಟ್ಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ದೇವರೇ, ಬರ್ತೀವಿ.